ಹಲೋ ಫ್ರೆಂಡ್ಸ್, ಇಷ್ಟು ಉದುರುದ್ರಾಗಿರೋ ಬಿರಿಯಾನಿನ ಹೇಗೆ ಮಾಡೋದು ಅಂತ ರೆಸಿಪಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಕೊಬ್ಬರಿ ಹಾಕಿದ್ದೀನಿ ಬಿರಿಯಾನಿಗೆ, ಅದಕ್ಕೆ ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೆಂತ್ಯ ಸೊಪ್ಪು ಹಾಕಬೇಕು, ಮೆಂತ್ಯ ಸೊಪ್ಪು ಇಲ್ಲದೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಡ್ರೈ ಮೆಂತ್ಯ ಸೊಪ್ಪಿದೆ, ಸೊ ಅದನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ 2 ಬಾತ್ ಎಲೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಂತರ ಚಿಕ್ಕ ಲವಂಗ, ಮರಾಠ ಮೊಗ್ಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಅನಂತರ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅಡುಗೆ ಮಾಡಬೇಕಿದ್ರೆ ನಾವೆಲ್ಲ ಐಟಮ್ಸ್ನು ಎಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವೋ ಅಷ್ಟೇ ರುಚಿಯಾಗಿ ಅಡುಗೆ ಬರುತ್ತೆ. ಅರ್ಜೆಂಟಿಗೆ ಮಾಡಿಬಿಟ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಊಟ ರುಚಿಸೋದಿಲ್ಲ. ಹಾಗೆ ಚಿಕನ್ನ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೆ. ಏನಕ್ಕೆ ಚಿಕನ್ನ ಹಾಗೆ ಹಾಕಿಬಿಟ್ರೆ ಟೇಸ್ಟ್ ಸಿಗೋಲ್ಲ. ಉಪ್ಪಿನ ರಸ ಮತ್ತು ಅರಿಶಿಣದೆಲ್ಲ ಚೆನ್ನಾಗಿ ಬೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಸಪ್ರೇಟ್ ಅದನ್ನು ಬಾಯ್ಲ್ ಮಾಡ್ಕೊಳ್ತೀನಿ. ಮತ್ತು ಬಿರಿಯಾನಿಗೆ ಹಸಿರು ಅರಿಶಿನ, ಧನಿಯಾ, ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಬಿರಿಯಾನಿ ಮಸಾಲ ಕೂಡ ಹಾಕ್ತೀನಿ, ಇವತ್ತು ಮರೆತು ಬಂದುಬಿಟ್ಟಿದ್ದೀನಿ, ತೊಗೊಂಡು ಬಂದಿಲ್ಲ. ಹಾಗೆ ಸ್ವಲ್ಪ ಏಲಕ್ಕಿ, ಕುಟ್ಟಿರೋ ಏಲಕ್ಕಿ, ಹಾಗೆ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಳ್ತಾಯಿದ್ದೀನಿ. ಅದು ಅಳತೆ ಮೆಜರ್ಮೆಂಟ್ ಇಟ್ಕೊಂಡಿರೋಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಬಿರಿಯಾನಿ ಮಸಾಲ ಕುದಿ ಬರ್ತಾ ಇದೆ. ಈಗ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ 2 ವಿಷಲ್ಗೆ ಆಫ್ ಮಾಡಿಕೊಂಡೆ. ಕ್ಯಾಪ್ ತೆಗಿತಾ ಇದ್ದೀನಿ, ವಿಷಲ್ ಬಂದಿದೆ. ಹೀಗಾಗಿದೆ ನೋಡೋಣ. ಬಿರಿಯಾನಿ ಉದುರಾಗಿ ತುಂಬ ಚೆನ್ನಾಗಾಗಿದೆ. ಗುಡ್ ಸ್ಮೆಲ್ ಬರ್ತಾ ಇದೆ. ಎಸ್.